ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೂಡ ಅನ್ಕೋತೀನಿ. ಸೊ ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಏನು, ಯಾಕೆ ಅಂತಂದರೆ, ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ತಲೆಗೆ ಹಚ್ಕೊಳ್ಳೋಕ್ಕೆ ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಏರ್ ಫಾಲ್ ಆಗ್ತಿದೆ. ಮೇ ಬಿ ಇದಕ್ಕೂ ಮೇಲೆ ಚೆನ್ನಾಗಿ ಏನಾದರೂ ಇದ್ದರೆ ನೀವು ನನಗೆ ಹೇಳಿ. ನನಗೆ ಅನಿಸಿದ್ದು ಇಷ್ಟನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಸಿಕ್ಕಿದ್ದು ಇಷ್ಟೇ ನನಗೆ. ಎಕ್ಸ್ಟ್ರಾ ಏನಾದರೂ ಸಿಕ್ಕಿದ್ರೆ ಮೇ ಬಿ ಆ್ಯಡ್ ಮಾಡ್ತಿದ್ನೇನೋ. ನನಗೆ ಸದ್ಯಕ್ಕೆ ಸಾಕಿಷ್ಟು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನೆಲ್ಲ ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಒಂಚೂರು ಹರಳೆಣ್ಣೆ ತೊಗೊಂಡಿದ್ದೀನಿ, ಮತ್ತು ಕರಿಬೇವು, ಹರಳೆಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಇದು ಮೆಂತ್ಯ ಕಾಳು, ಮತ್ತು ಒಂಚೂರು ಬಾದಾಮಿ, ಲವಂಗ ತೊಗೊಂಡಿದ್ದೀನಿ. ಲವಂಗ ವೀಡಿಯೋಗಳಲ್ಲಿ ಯಾರೂ ಹೇಳಲ್ಲ, ಬಟ್ ಲವಂಗ ಹಾಕಿದ್ರೆ ತುಂಬ ಒಳ್ಳೆಯದು ಹೇರ್ ಗ್ರೋತ್ ಆಗೋಕ್ಕಾಗಿರ್ಬೋದು, ಹೇರ್ ಫಾಲ್ಗಾಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಗೆ ಬಂದು ನೋಡ್ತಿದ್ದಾಳೆ ಅಂದ್ಬಿಟ್ಟು. ಹಿಂಗೇನೆ ಇವಳಿದ್ರೆ ವಿಡಿಯೋ ಮಾಡೋಕ್ಕೂ ಆಗಲ್ಲ, ನಾನೇನು ಮಾತಾಡೋಕ್ಕೂ ಆಗಲ್ಲ. ಚಿಟ್ಟು ಒಂದು ನಿಮಿಷ ತಡಿ. ಮತ್ತು ಇದು ಬಂದುಬಿಟ್ಟು ಕಪ್ಪು ಎಳ್ಳು ಅಂತಾರಲ್ಲ, ಸೊ ಅದನ್ನು ಒಂಚೂರು ತೊಗೊಂಡಿದ್ದೀನಿ. ಮತ್ತು ಕರಿಬೇವು. ಇಲ್ಲಿ ನಾನು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಇದು ದುಂಬಿ ಹೂವು ಅಂತಾರಲ್ವ, ದುಂಬಿ ಹೂವು ಗೊತ್ತಿರುತ್ತೆ ನಿಮಗೆ. ದುಂಬಿ ಹೂವು ತೊಗೊಂಡಿದ್ದೀನಿ. ಒಂಚೂರು ಅಲೋವೆರಾ ತೊಗೊಂಡಿದ್ದೀನಿ. ಸೊ ಇಷ್ಟನ್ನ ಈಗ ನಾವು ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಮಾಡ್ಕೊಳ್ಳೋಣ ಇದನ್ನು. ಚಿಟ್ಟು, ಸೊ ನಾವು ತೊಗೊಂಡಿರೋ ದಾಸವಾಳ ಎಲೆ ಎಲ್ಲ ಒಂಚೂರು ನೀರಿಗೆ ಹಾಕ್ಕೊಳ್ಳೋಣ. ಹೂವು ಏನೂ ಅವಶ್ಯಕತೆ ಇಲ್ಲ ವಾಶ್ ಮಾಡ್ಕೊಳ್ಳೋದು, ಬಟ್ ಎಲೆಗಳನ್ನ ವಾಶ್ ಮಾಡ್ಕೊಳ್ಳೇಬೇಕು. ಅದರಲ್ಲಿ ತುಂಬ ಟೆಸ್ಟ್ ಇರುತ್ತಲ್ಲ, ಹಂಗಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಳೆಗಳನ್ನ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಅದರಲ್ಲೂ ವೈಟು ದಾಸವಾಳ ಬರುತ್ತಲ್ಲ, ಅದು ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನನಗೆ ಅದು ಸಿಕ್ಕಿಲ್ಲ, ಅದಕ್ಕೆ ಕೆಂಪುದೇ ತೊಗೊಂಡಿದ್ದೀನಿ. ಇದು ಕೂಡ ಸಣ್ಣ ಹೂವೇ, ಚೆನ್ನಾಗಿರುತ್ತೆ. ಸೊ ನೀರೆಲ್ಲ ಒರೆಸ್ಕೋಬೇಕು. ನೀರು ಇರಬಾರ್ದು. ನಾವು ಆಯಿಲಿಗೆ ಮಿಕ್ಸ್ ಮಾಡಬೇಕಾದ್ರೆ ಆಯಿಲ್ನ ಒಂಚೂರು ಬಿಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಂಬೇರಿ ಆಗಿಬಿಟ್ಟೆ ನಾನು. ಎಷ್ಟು ಮಾತಾಡ್ತಾಳೆ, ನಾನು ಏನಾದರೂ ಮಾಡ್ತಾಯಿದ್ರೆ ಅದ್ರಲ್ಲಿ ಬಂದು ತೊಗೊಂಡು ಹೋಗಿ ಹಾಳು ಮಾಡಬೇಕು ಅವಳು. ಒರೆಸ್ಕೋಬೇಕು, ಯಾಕಂದರೆ ಹಾಗೆ ಹಾಕೋದ್ರಿಂದ ಅಂತ ಅನ್ಕೋತೀನಿ. ಅದಕ್ಕೇ ಬಾಣಲಿಲಿ ಹಾಕಿ ಒಂಚೂರು ಬಿಸಿ ಮಾಡಿಕೊಂಡ್ರೆ ನೀರೆಲ್ಲ ಒಂಚೂರು ಡ್ರೈ ಆಗುತ್ತೆ. ಸೊ ಅಲೋವೆರಾ ತೊಗೊಂಡಿದ್ವಲ್ಲ, ಇದನ್ನು ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲೆಲ್ಲ ಮುಳ್ಳಿದೆಯಲ್ಲ ನೋಡಿ, ಸಣ್ಣ ಸಣ್ಣ ಮುಳ್ಳು. ಸೊ ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ, ಇಲ್ಲಾಂದರೆ ಚುಚ್ಕೊಳ್ಳುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಇರ್ತಾರೆ ಈ ಥರ ಎಲ್ಲ ಹೇರ್ ಕೇರ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ ಗೊತ್ತಿದ್ರೇನು ಒಂಚೂರು ಸೋಂಬೇರಿಗಳಾಗ್ಬಿಡ್ತಾರೆ ನಂತರ. ಸೊ ಇತ್ತೀಚೆಗೆ ನನ್ನ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ತುಂಬ ಒಂಥರ ಡಲ್ ಆಗೋಯಿತು. ಹಾಗಾಗಿ ಮಾಡ್ಕೊಳ್ಳೋಣ. ಎಲ್ಲರೂ ಅಷ್ಟೇ, ಒಂಚೂರು ಅದು ಹಾಳಾಗೋ ತನಕ ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಹಾಗಾಗಿ ನಾನು ಅದೇ ಥರನೇ. ಇವಾಗ ಅದು ಡಲ್ ಆಯಿತು ಅಂತ ಹೇಳಿ ಅದ್ರ ಬಗ್ಗೆ ಒಂಚೂರು ಗಮನ ಕೊಡ್ತಾ ಇದ್ದೀನಿ. ಸೊ ಇದನ್ನು ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ. ನಾನೇನು ಅದ್ರ ಮೇಲೆ ಸೊ 15 ನಿಮಿಷ ಬಿಟ್ಟರೆ ಆಡ್ಕೊಳ್ಳುತ್ತೆ. ಇನ್ನೊಂದು 2 ಮಿನಿಟ್ಸು ಎಲ್ಲ ಡ್ರೈ ಆಗಿಬಿಡತ್ತೆ. ಇದ್ರ ಜೊತೆಗೆ ನಾನು ತುಳಸಿ ಎಲೆನೂ ತೊಗೊಂಡಿದ್ದೀನಿ. ತುಳಸಿ ಎಲೆ ಏನು ನಾನು ವಾಶ್ ಮಾಡಿಲ್ಲ, ಯಾಕಂದರೆ ನಮ್ಮ ತುಳಸಿ ಕಟ್ಟೆಲೆ ತೊಗೊಂಡಿದ್ದು ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ನೀಟಾಗಿದೆ, ಏನೂ ಆಗಿಲ್ಲ. ಇದನ್ನೆಲ್ಲ ಇವಾಗ ಆಯಿಲಲ್ಲಿ ಮಿಕ್ಸ್ ಮಾಡ್ತಾ ಹೋಗೋಣ. ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ. ನಾವು ಬಾಣಲಿಲಿ ಹಾಕಿ ಇದು ಮಾಡಿದ್ವಲ್ಲ, ಬಿಸಿ ಮಾಡಿದ್ವಲ್ಲ,
ಸೊ ಬೇಗ ನೀರೆಲ್ಲ ಇದಾಯಿತು ನೋಡಿ. ಇದು ಕೂಡ ಎಲ್ಲ ಡ್ರೈ ಆಗಿದೆ, ಏನು ನೀರಿನ ಅಂಶ ಇಲ್ಲ ಇದರಲ್ಲಿ. ಈ ಥರ ಇದ್ದರೆ ಆಯಿಲು ಕೆಡಲ್ಲ, ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಹಿಂಗೆ ಮಾಡಿಕೊಂಡೆ. ಇದೇ ಏನು ಆದಷ್ಟಕ್ಕೆ ಅದೇ ನೀರು ಕಮ್ಮಿ ಆಗಬೇಕು, ಬೇಗ ಡ್ರೈ ಆಗಬೇಕು ಅಂದರೆ ಸತ್ಯವಾಗ್ಲೂ ಟೈಮ್ ತೊಗೊಳುತ್ತೆ. ಹಂಗಾಗಿ ನಾನು ಈ ಥರ ಮಾಡಿದ್ದು. ಮತ್ತು ಇನ್ನೊಂದು ಹೇಳಬೇಕು, ನಮ್ಮ ಮನೆ ಹತ್ರ ಎಲೆ ಗಿಡ ಇದೆ, ಬಟ್ ಅದನ್ನು ತಿನ್ನೋಕ್ಕಾಗಲ್ಲ. ಖಾರ ಎಲೆ ಕಳಚಕ್ಕೆ, ಪೂಜೆಗೆ ಅದಕ್ಕೆಲ್ಲ ಬಳಸ್ಬೋದು. ಸೊ ಅದನ್ನು ಒಂದು 3-4 ಎಲೆ ತೊಗೊಂಬಂದು ಹಾಕೋಣ. ತೋರಿಸ್ತೀನಿ ಬನ್ನಿ ನಮ್ಮ ಮನೆ ಹತ್ರ ಇರೋದು. ಸೊ ನಾವು ಹಾಕಿರೋದೆಲ್ಲ ಓನರ್ ಅವರೇ ಬೆಳೆಸಿರೋದು. ನಾನು ಯಾವುದಕ್ಕೂ ಕಿತ್ಕೊಳ್ಳಲ್ಲ. ನನಗೆ ಬೇಕು ಅಂದರೆ ನಾನು ಹೋಗಿ ಅಂಗಡಿಲೇ ತೊಗೊಂಬರೋದು. ಯಾಕಂದರೆ ನಮ್ಮ ಮನೇಲಿ ಅದನ್ನು ತಿನ್ನೋದು ಇಲ್ಲ. ತೊಗೊಬಂದರೂ ವೇಸ್ಟ್ ಆಗುತ್ತೆ, ಹಂಗಾಗಿ ನಾನು ತೊಗೊಂಬರಲ್ಲ. ಸೊ 1-2 ಎಲೆ ಕಿತ್ಕೊಂಡು ಬರೋಣ ಅಲ್ಲಿಂದ. ಫೈನಲಿ ಒಂದ್ಸಲ ಹೇಳ್ಬಿಡ್ತೀನಿ, ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ತುಳಸಿ ತೊಗೊಂಡಿದ್ದೀನಿ, ಎಲೆ ತೊಗೊಂಡಿದ್ದೀನಿ, ಮತ್ತು ದಾಸವಾಳ ಅದು ಹೂವು, ಮತ್ತು ದೊಂಬಿ ಹೂವು, ಅಲೋವೆರಾ, ಒಂಚೂರು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಇದು ಬಂದುಬಿಟ್ಟು ಕರಿ ಎಳ್ಳು, ಇದು ಅಕ್ಕಿ ತೊಗೊಂಡಿದ್ದೀನಿ, ಬಾದಾಮಿ, ಲವಂಗ, ಮತ್ತು ಇದು ಕರಿಬೇವು. ನಾನು ಇಲ್ಲಿ ಹರಳೆಣ್ಣೆ ತೊಗೊಂಡಿದ್ದೀನಿ, ಮತ್ತು ಇದು ಕೊಕೊನೆಟ್ ಆಯಿಲು, ಕೊಬ್ಬರಿ ಎಣ್ಣೆ. ಇದು ಗಾರ್ಡದಿಂದ ಹಾಕ್ಸ್ಕೊಬಂದಿರೋದು. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ನಮ್ಮ ಅಕ್ಕ ಮನೆಯಿಂದ ತೊಗೊಂಬಂದಿದ್ದಂತ. ಸೊ ಅದನ್ನೇ ನಾನು ಬಳಸ್ಕೊತಾ ಇದ್ದೀನಿ. ಇಷ್ಟು ಸದ್ಯಕ್ಕೆ ನನಗೆ ಸಿಕ್ಕಿರೋವಂಥ ಒಂದು ಇಂಗ್ರೀಡಿಯೆಂಟ್ಸು. ಸದ್ಯಕ್ಕೆ ಸಾಕು ಅನ್ಕೋತೀನಿ. ಎಲ್ಲ ಚೆನ್ನಾಗಿರೋವಂಥ ಇಂಗ್ರೀಡಿಯೆಂಟ್ಸೇ ಸಿಕ್ಕಿದೆ. ಇದರಲ್ಲೇ ನನಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ಸಿಕ್ಕಿದ್ರೆ ಒಂದು ಬೇವಿನ ಕಡ್ಡಿ, ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಕೂಡ ತುಂಬ ಒಳ್ಳೆಯದು ಹೇರಿಗೆ. ಹಾಗಾಗಿ ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಮೊದಲಿಗೆ ಇಲ್ಲಿ ಆಯಿಲ್ ಹಾಕ್ಕೋತಾ ಇದ್ದೀನಿ. ನಾನು ಎತ್ತಿಟ್ಕೊಂಡಿದ್ನಲ್ಲ ಅದೇ ಎಣ್ಣೆನೇ ತೊಗೊಂಡು ಹಾಕ್ಕೋತಾ ಇರೋದು. ನಾನಿಲ್ಲಿ ಅರ್ಧ ಲೀಟರು ಫುಲ್ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಬೇಕಾಗುತ್ತೆ, ಬೇಗ ಖಾಲಿ ಆಗುತ್ತೆ. ದಿನ ಬಿಟ್ಟು ದಿನ ತಲೆ ಸ್ನಾನ ಮಾಡೋದ್ರಿಂದ ಯಾವಾಗೂ ಇಟ್ಕೋತಾ ಇರ್ತೀನಿ, ಹಂಗಾಗಿ ಖಾಲಿ ಆಗುತ್ತೆ. ನನಗೆ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ಸೊ ನಾನು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೆಂತ್ಯ, ಎತ್ತಿಟ್ಕೊಂಡಿರೋ ಮೆಂತ್ಯ, ಮತ್ತು ಕರಿ ಎಳ್ಳು, ಮತ್ತು ಇಲ್ಲಿ ಬಾದಾಮಿ ಹಾಕ್ಕೋತಾ ಇದ್ದೀನಿ. ಬಾದಾಮಿನ ನಾನು ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಂಗೆ ಹಾಕ್ಕೊಳ್ಳೋದಕ್ಕಿಂತ ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾನು ಎತ್ತಿಟ್ಕೊಂಡಿರೋ ಅಕ್ಕಿ ಕಾಳು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಕಾಳು ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಲವಂಗ ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಸೊ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ದಿನ, ಒಂದು 15 ಡೇಸ್, 1 ಮಂತ್ ಈ ಎಣ್ಣೆ ಆಗುತ್ತೆ. ಹಿಂಗೆ ಮಾಡಿ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಒಂದು ಒಳ್ಳೆ, ಬೇಗ ಸಿಕ್ಕಿಲ್ಲ ಅಂತಂದರೂ ಒಂದು ನಿಧಾನಕ್ಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಂಗಾಗಿ ನಾನು ರೆಡಿ ಮಾಡ್ಕೋತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. ನೋಡೋಣ ಅಂತ ಹೇಳಿ ಇದನ್ನೆಲ್ಲ ಆ್ಯಕ್ಚುಲಿ ಈ ಥರ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇರು. ಹಂಗಾಗಿ ನಾನು ರೆಡಿ ಮಾಡ್ಕೋತಾ ಇರೋದು. ಚಿಟ್ಟುಗೂ ಅಷ್ಟೇ ನಾನು ನಾರ್ಮಲ್ ಪ್ಲೈನ್ ಆಯಿಲೇ ಇಡ್ತಾ ಇದ್ದಿದ್ದು. ಅವಳಿಗೂ ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನೆಲ್ಲ ಎತ್ತಿ ರೆಡಿ ಮಾಡ್ಕೋತಾ ಇದ್ದೀನಿ. ನಮಗೆ ಮಕ್ಕಳಿದಾರಲ್ಲ, ಸೊ ಒಂಚೂರು ಸೋಂಬೇರಿಗಳಾಗ್ಬಿಡ್ತೀವಿ. ಈ ಥರ ಒಂದು ಟೈಮಲ್ಲಿ ಒಂಚೂರು ನಮ್ಮ ಬಗ್ಗೆನೂ ಗಮನ ಕೊಟ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ನಾವೆಲ್ಲ ಎತ್ತಿಟ್ಕೊಂಡಿರೋ ಅಂಥದ್ದನ್ನೆಲ್ಲ ಹಾಕ್ಕೊಂಡು ಒಂದು 20 ಮಿನಿಟ್ಸು ಇದನ್ನು ಕಾಯಿಸ್ಕೊಂಡ್ರೆ ನಮ್ಮದು ಆಯಿಲ್ ರೆಡಿ ಆಗುತ್ತೆ. ನಾವು ಇದಕ್ಕೆ ಏನು ಹಾಕೋದು ಬೇಡ. ಕಲರ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಲಾಸ್ಟಲ್ಲಿ. ಸಿಮ್ಮಲ್ಲಿ ಇಟ್ಕೊಂಡು, ಉರಿನ ಕಡಿಮೆ ಇಟ್ಕೊಂಡು ಇದನ್ನು ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಆಯಿಲು.
ಅದೇ ಥರ ಮಾಡ್ಕೋಬೇಕು. ತುಂಬ ಉರಿ ಇಟ್ಬಿಟ್ಟೆಲ್ಲ ಕಾಯ್ಸಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದು ಹಾಳಾಗಿಬಿಡುತ್ತೆ ಆಯಿಲು. ನಿಧಾನದ ಊರಿನಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಅದರಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಗೆ ಇಳಿಯುತ್ತೆ. ಸೊ ನಾನು ಇಲ್ಲಿ ಲಾಸ್ಟಲ್ಲಿ ರೋಸ್ಮೆರಿ ನಂದು ಡ್ರೈ ಇತ್ತು. ನಾನು ಆನ್ಲೈನಲ್ಲೇ ನಾನು ಇದನ್ನು ಬುಕ್ ಮಾಡಿ ತೊಗೊಂಡಿದ್ದು. ಅದು ಹಾಕ್ಕೊಂಡ್ರು ಒಳ್ಳೇದಾಗುತ್ತಲ್ಲ, ಅದಕ್ಕೇ ಅದನ್ನು ಹಾಕಿ ಕುದಿಯಕ್ಕೆ ಇಟ್ಬಿಟ್ಟು ಊಟದ ಟೈಮ್ ಆಗಿತ್ತು. ಚಿಟ್ಟುಗೆ ಊಟ ಮಾಡಿಸೋಣ ಅಂತ ಹೇಳಿ ನಾನು ಇಲ್ಲಿ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲರೂ ಫೋನ್ ಕೊಡೋದು ಕೆಟ್ಟದ್ದು ಅಂತ ಹೇಳ್ತಾರೆ. ಆದರೆ ಫೋನ್ ಕೊಡ್ದೇ ಸಾಕೋದು ಸಿಕ್ಕಾಪಟ್ಟೆ ಕಷ್ಟ. ನಾನು ಕೊಡ್ತೀನಿ, ಕೊಡಲ್ಲ ಅಂತ ಏನಿಲ್ಲ, ಬಟ್ ಜಾಸ್ತಿ ಕೊಡಲ್ಲ. ಸೊ ಅವಳಿಗೆ ಊಟ ಮಾಡಿಸಿ ಆಟ ಆಡಿಸ್ಕೊಂಡು ಇಲ್ಲಿ ನೋಡೋಣ ಅಂತ ಬಂದೆ. ಯಾಕಂದರೆ ಈ ಕಡೆ ಇದನ್ನು ಬಿಟ್ಟು ಇದು ಹಾಳಾಗುತ್ತೆ. ಹಾಗಾಗಿ ಇದೆಲ್ಲ ಬೇಯ್ತಾ ಬಂದಿತ್ತು. ಅಷ್ಟೊತ್ತಿಗೆ ಘಮ ಘಮ ಅಂತ ಬರ್ತಾ ಇತ್ತು ಸ್ಮೆಲ್ಲು. ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ. ಅದೆಲ್ಲನೂ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದು ಆಯಿಲಲ್ಲಿ ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಇದೆಲ್ಲ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿ ಹರಳೆ ಎಣ್ಣೆನ ಉಯ್ಕೋತಾ ಇದ್ದೀನಿ. ಅದು ಬಿಸಿ ಇದೆಯಲ್ಲ, ಸೊ ಇದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಲಾಸ್ಟಲ್ಲೇ ಹರಳೆಣ್ಣೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ತಣ್ಣಗಾಗಲಿ ಅಂತ ಹೇಳಿ ಚಿಟ್ಟನ್ನ ನಿದ್ದೆ ಮಾಡಿಸೋಣ ಅಂತ ಹೇಳಿ ನಿದ್ದೆ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಅವಳು ನಿದ್ದೆ ಮಾಡೋದೇ ತುಂಬ ಕಮ್ಮಿ. ಹಂಗಾಗಿ ನಾನು 1 ಅವರ್ ಆದರೂ ಮಲ್ಕೊಂಡ್ಲೆ ಅಂತ, ಏನಾದರೂ ಆಗಲಿ ತುಂಬ ಹಠ ಮಾಡ್ತಾಳೆ, ಆದರೂ ಬಿಡಲ್ಲ, ನಾನು ನಿದ್ದೆ ಮಾಡಿಸ್ತೀನಿ. ಸೊ ಅವಳನ್ನ ನಿದ್ದೆ ಮಾಡಿಸೋಣ ಅಂತ ಹೇಳಿ ಇಲ್ಲಿ ನಿದ್ದೆ ಮಾಡೋದಕ್ಕೆ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲಸಗಳಿರ್ತಾವಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ಇದು ಮಾಡ್ತಾ ಇದ್ದೀನಿ. ಬಟ್ಟೆ ತೊಳೆದಾಕಿದ್ದೆ, ಅದನ್ನೆಲ್ಲ ತೊಗೊಂಡೋಗಿ ಆರಾಕಬೇಕಿತ್ತು. ಸೊ ಚಿಟ್ಟು ಇದ್ದರೆ ಏನೂ ಕಾಟಕ್ಕೆ ಕೊಡಲ್ಲ. ಅವಳು ಮಲಗಿದ್ಲಲ್ಲ, ಹೋಗಿ ಆರಕ್ಕೆ ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಲ್ಲಿ ಕೂಡ ಫಸ್ಟು ಆರಾಕಿದ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಮಡ್ಚಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಮುಗ್ದಿತ್ತು. ಸೊ ನಾನು ಸ್ವಲ್ಪ ಊಟ ಮಾಡ್ಕೊಳ್ಳೋಣ. ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನಾನು ತುಂಬ ನಿಧಾನ ಊಟ ಮಾಡೋದು. ಡಿಸ್ಟರ್ಬ್ ಮಾಡಬಾರ್ದು, ನೆಮ್ಮದಿಯಾಗಿ ತಿನ್ನಬೇಕು. ಚಿಟ್ಟು ಎದ್ದಿದ್ರೆ ಅದು ಆ ಕೆಲಸ ಈ ಕೆಲಸ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ನೆಮ್ಮದಿಯಾಗಿ ಅವಳನ್ನ ಮಲಗಿಸ್ಬಿಟ್ಟು ಯಾವಾಗಾದರೂ ನನಗೆ ಈ ಥರ ಟೈಮ್ ಸಿಕ್ಕಿದ್ರೆ ಊಟ ಮಾಡೋದು. ಊಟ ಮಾಡೋವಾಗ ಫೋನ್ ನೋಡಬಾರ್ದು ಅಂತಾರೆ, ಬಟ್ ನಮಗೆ ಆ ಟೈಮಲ್ಲೇ ಒಂದು ಸ್ವಲ್ಪ ಫ್ರೀ ಸಿಗೋದು. ಹಂಗಾಗಿ ಒಂಚೂರು ಫೋನ್ ನೋಡಿಕೊಂಡು ಇವತ್ತು ಏನಪ್ಪ ಅಂತಂದರೆ ನಮ್ಮದು ತುಳಸಿ ಗಿಡ ತುಂಬ ಅಂದರೆ ಅದು ತುಂಬ ಹಳೇದಾಗಿತ್ತು ಬಿಡಿ. ಒಂದು ಸುಮಾರು ದಿನ ಆಗಿತ್ತು ಅದಕ್ಕೆ. ಹಂಗಾಗಿ ನನ್ನ ಪಕ್ಕದಲ್ಲಿ ಈ ಥರ ಬೃಂದಾವನ ತಂದು ಅದರಲ್ಲೊಂದು ಗಿಡ ನೆಟ್ಟಿದ್ದೆ. ಹಂಗಾಗಿ ಇದು ಚೆನ್ನಾಗಿತ್ತಲ್ವ. ಚೆನ್ನಾಗಿತ್ತು ಅಂತಂದ್ರೆ ಏನು ಅದಕ್ಕಿನ್ನೂ ಜೀವ ಇತ್ತು. ಸೊ ಹೆಂಗೆ ಅದನ್ನು ಬಿಸಾಕೋದು, ನಂಗೆ ಇಷ್ಟನೇ ಇರಲಿಲ್ಲ ಬಿಸಾಕೋಕ್ಕೆ. ಹಂಗಾಗಿ ನಾನು ಈ ವಿಡಿಯೋನಲ್ಲೇ ನೋಡಿದ್ದು. ಆ್ಯಕ್ಚುಲಿ ಈ ಥರ ಬೀಜಗಳು ಬರುತ್ತಲ್ಲ, ಅದನ್ನು ಕಟ್ ಮಾಡಿಬಿಡ್ಬೇಕಂತೆ. ಕಟ್ ಮಾಡಿದಾಗ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನೇನು ಅಂದ್ಕೊಂಡೆ, ನನಗೆ ಗೊತ್ತಿರಲಿಲ್ಲ ಅದನ್ನು ಕಟ್ ಮಾಡಬಾರ್ದೇನೋ ಅಂತ ಹೇಳಿ ಕಟ್ ಮಾಡಿರಲಿಲ್ಲ. ಹಂಗಾಗಿ ಗಿಡದಲ್ಲಿ ಜೀವ ಇತ್ತು, ಆದರೆ ಅದರಲ್ಲಿ ಎಲೆನೇ ಇರಲಿಲ್ಲ. ಸೊ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೇನೋ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡೋದಕ್ಕೂ ಮೊದಲು ಫಸ್ಟು ತುಳಸಿ ತಾಯಿ ಹತ್ರ ಅವ್ರಿಗೊಂದು ನಮಸ್ಕಾರ ಹಾಕಿ ಪರ್ಮಿಷನ್ ತೊಗೊಂಡು ಆಮೇಲೆ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಹೆಂಗಂದ್ರೆ ಹಂಗೆ ಕಟ್ ಮಾಡಬಾರ್ದು. ಹಾಗಾಗಿ ಸೊ ನಾವು ಗೊತ್ತಿಲ್ಲದಿರೋ ಕೆಲಸಗಳ್ನು ಮಾಡಬಾರ್ದು. ಇನ್ನು ಇದನ್ನೆಲ್ಲ ಕಟ್ ಮಾಡಿದ್ದೀನಲ್ವ, ಇನ್ನು ಯಾಕೆ ಇದೆಲ್ಲ ವೇಸ್ಟ್ ಆಗಬೇಕು ಅಂತ ಹೇಳಿ ಬೀಜಗಳನ್ನೆಲ್ಲ ಸಪ್ರೇಟಾಗಿ ಮಾಡಿಬಿಟ್ಟು ಅದರಲ್ಲಿ ಸಿಗೋ ಸೊಪ್ಪನ್ನೆಲ್ಲ ನೀಟಾಗಿ ತೊಗೊಂಡು ಅದನ್ನು ಕಟ್ಟೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇರೋದು. ಸೊಪ್ಪೆಲ್ಲ ಇದೆಲ್ಲ ಬೀಜ ಎಲ್ಲ ಒಣಗಿಬಿಟ್ಟಿತ್ತಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಬರೀ ಸೊಪ್ಪನ್ನು ಮಾತ್ರ ತೊಗೊಂಡಾಗ ಒಂದಷ್ಟು ಸೊಪ್ಪು ಚೆನ್ನಾಗಿರೋದು ಸಿಕ್ತು. ಸೊ ಹಂಗಾಗಿ ಸರಿ ಅಂತ ಹೇಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ. ಈ ಥರ ಕೆಲಸಗಳೆಲ್ಲನೂ ನಾನು ಯಾವಾಗೂ ಹೇಳೋ ಹಾಗೇ ಚಿಟ್ಟು ಮಲಗಿದ್ದಾಗೆ ಆಗೋದು. ಅವಳು ಎದ್ದಿದ್ರೆ ಒಂದು ಕೆಲಸನೂ ಮಾಡೋದಕ್ಕೆ ಬಿಡಲ್ಲ. ಹಾಗಾಗಿ ಇಷ್ಟೊಂದು ಸೊಪ್ಪು ಸಿಕ್ತು. ಸರಿ ಕಟ್ಟಿ ದೇವ್ರಿಗೆ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಈ ಕಡ್ಡಿಗಳು ಏನಪ್ಪ ಅಂತಂದರೆ, ಈ ಕಡ್ಡಿಗಳನ್ನ ತೊಗೊಂಡು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗತ್ತಂತೆ. ಹಂಗಾಗಿ ಮುರಿದು ಸಪ್ರೇಟಾಗಿ ಅದನ್ನ ಎತ್ತಿಟ್ಕೊಂಡೆ. ಇಲ್ಲಿ ತುಳಸಿ ಮಾತ್ರ ಕಟ್ಟೋಣ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಕಟ್ತಾ ಇದ್ದೀನಿ.
ನನಗೆ ಏನು ಅಷ್ಟು ಎಕ್ಸ್ಪರ್ಟ್ ಅಲ್ಲ ನಾನು ಹೂವು ಕಟ್ಟೋದು. ಸೊ ಸುಮಾರಾಗಿ ಹಂಗೆ ಕಟ್ಕೋತೀನಿ. ನಮಗೆ ಪರವಾಗಿಲ್ಲ, ಯಾರನ್ನೂ ಕೇಳದೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಷ್ಟು ಬರುತ್ತೆ. ಸರಿ ಅಂತ ಹೇಳಿ ಬೇಗ ಬೇಗ ಕಟ್ಕೊಳ್ಳೋಣ ಅಂತ ಕಟ್ಕೋತಾ ಇದ್ದೀನಿ ಇಲ್ಲಿ. ಇನ್ನು ಚಿಟ್ಟು ಎದ್ದರೆ ಆಗಲ್ಲ, ಅದು ಇದನ್ನು ಮುಟ್ಟೋದಲ್ಲ, ಇದನ್ನು ಕಟ್ಟೋದಲ್ಲ, ಅದನ್ನು ನೋಡೋಕ್ಕೂ ಬಿಡಲ್ಲ, ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿರ್ತಾಳೆ. ಹಾಗಾಗಿ ಅವಳು ಎದ್ದಾಗ ಈ ಥರ ಕೆಲಸಗಳೆಲ್ಲ ನಾನು ಮುಗಿಸ್ಕೋಬೇಕು. ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳಿರ್ತಾವಲ್ಲ, ಅದನ್ನೆಲ್ಲ ಅವಳು ನಿದ್ದೆ ಮಾಡಿದಾಗ ಮುಗಿಸ್ಕೋತೀನಿ. ಮನೆಯಲ್ಲಿ ಮನೇಲಿರೋರ್ಗೆ ಏನು ಕೆಲಸ ಅಂತಾರೆ, ಆದರೆ ಮನೇಲಿರೋರಿಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನಿಂದ ಸಂಜೆ ತನಕ ಮಾಡ್ತಿದ್ರು. ಎಷ್ಟೊಂದು ಕೆಲಸ ಇರುತ್ತೆ. ಯಾವುದಾದ್ರೂ ಒಂದು ಕೆಲಸ ಕಾಯ್ಕೊಂಡೇ ಇರುತ್ತೆ. ಇವತ್ತು ಮುಗೀತಪ್ಪ, ನೆಮ್ಮದಿಯಾಗಿರ್ಬೋದು ಅಂತ ಅನ್ನೋಂಗೆ ಇಲ್ಲ. ಏನಾದರೂ ಒಂದು ಕೆಲಸಗಳು ಕಾಯ್ಕೊಂಡೇ ಇರುತ್ತೆ. ಯಾಕಂತಂದರೆ ಮನೇಲಿ ಇರೋರಿಗೆ ಗೊತ್ತಾಗುತ್ತೆ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಹೇಳಿ. ನಾನು ಅಷ್ಟೇ, ಫ್ರೀಯಾಗಿದ್ದರೆ ಏನಾದರೂ ಒಂದೊಂದು ಕೆಲಸ ಹುಡುಕಿ ಮಾಡ್ತಾ ಇರ್ತೀನಿ. ಸೊ ಸಂಜೆ ಆಗಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಎಣ್ಣೆ ಕೂಡ ತಣ್ಣಗಾಗಿತ್ತು. ಚಿಟ್ಟು ಕೂಡ ಎದ್ದಿದ್ಲು. ಅವಳು ಎದ್ದೋಳಷ್ಟೊತ್ತಿಗೆ ಇದನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಿದ್ದು. ಬಟ್ ಅವಳು ನಿದ್ದೆ ಮಾಡೋದೇ ತುಂಬ ಕಮ್ಮಿ. ಹಾಗಾಗಿ ನಾನು ಇಲ್ಲಿ ಸೋದಿಸ್ಕೊತಾ ಇದ್ದೀನಿ. ಎಲ್ಲರೂ ಬಟ್ಟೆಲಿ ಸೋದಿಸ್ಕೊತಾರೆ. ನಾನು ಈ ಥರ ಆಯಿಲ್ನ ಸೋದಿಸ್ಕೊಳ್ಳೋಕ್ಕಂತಲೇ ಒಂದು ಇದನ್ನು ಇಟ್ಕೊಂಡಿದ್ದೀನಿ, ಕಾಫಿ ಸೋಸೋದು. ಅದನ್ನೇ ತೊಗೊಂಡಿದ್ದೀನಿ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಗೊತ್ತಾಗ್ತಿದೆ ಆಯಿಲು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಂತ ಇಲ್ಲೂ ಕೂಡ ಕಾಟ ಕೊಡ್ತಾಯಿದ್ಲು. ಬೇಡ ಇರು, ಇದು ಚೆಲ್ಲೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನಾವು ಹಾಕಿರೋ ಇದರಲ್ಲೂ ಕೂಡ ಏನು ಆಯಿಲೇನು ಇಲ್ಲಲ್ಲ, ಎಲ್ಲ ಬಂದ್ಬಿಡುತ್ತೆ ನೀಟಾಗಿ. ಆಯಿಲ್ ಕೂಡ ವೇಸ್ಟ್ ಆಗಲ್ಲ. ನಾವು ಎಷ್ಟು ಆಯಿಲ್ ಹಾಕಿರ್ತೀವೋ ಅಷ್ಟು ಆಯಿಲ್ ನಮಗೆ ಸಿಗುತ್ತೆ. ನಾನೇನು ಮಾಡ್ತೀನೋ ಅದನ್ನು ನನ್ನ ಮಗಳು ಕೂಡ ಮಾಡಬೇಕು. ಸೊ ನಾನು ಸ್ಮೆಲ್ ಮಾಡಿದ್ದಕ್ಕೆ ಅವಳು ಬಂದು ಸ್ಮೆಲ್ ಮಾಡ್ತಿದ್ದಾಳೆ. ನಾನು ಏನು ಮಾಡಿದ್ರೆ ಅದನ್ನು ಮಾಡಬೇಕು, ಅದನ್ನು ಮಿಕ್ಸ್ ಮಾಡಿದ್ರೆ ಅವಳು ಮಿಕ್ಸ್ ಮಾಡಬೇಕು. ಅದಕ್ಕೆ ಇವಳ ಹತ್ರ ಇಂಥ ಕೆಲಸಗಳು ಮಾಡೋಕ್ಕೆ ನನಗೆ ಭಯ. ಸೊ ಫೈನಲಿ ನಮ್ಮ ಆಯಿಲ್ ನಮ್ಮ ಕೈಯಲ್ಲಿ. ಈ ಥರ ಮಾಡಿ ಹಾಕ್ಕೊಂಡ್ರೆ ಹೇರೆಲ್ಲ ಚೆನ್ನಾಗಿರುತ್ತೆ. ನೋಡಿ ಕಲರ್ ನಾನು ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಇದನ್ನು ಹಾಕ್ಕೊಂಡು ನನ್ನ ಹೇರ್ ಹೆಂಗಾಗುತ್ತೆ ಅಂತ ನಾನು ಅದನ್ನು ಕೂಡ ಹೇಳ್ತೀನಿ. ಇದನ್ನು ಯಾವುದಾದ್ರೂ ಒಂದು ಗಾಜಿಂದು ಬಾಟಲ್ ಇದ್ದರೆ ಅದ್ರಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಆಮೇಲೆ ಅನಿಸ್ಬೋದು ನಾನು ಇದಕ್ಕೆ ಈರುಳ್ಳಿ ಹಾಕಿಲ್ಲ. ಈರುಳ್ಳಿ ಯಾಕೆ ಹಾಕಿಲ್ಲ ಅಂತಂದರೆ ಅದು ಸ್ವಲ್ಪ ಒಂದು ವಾರ 10 ದಿನ ಆದಮೇಲೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಎಣ್ಣೆ ಈ ಥರ ಘಮ ಘಮ ಅಂತ ಇರಲ್ಲ. ಈಗ ಎಣ್ಣೆ ಕಾಯಿಸಿರೋದು ನಮ್ಮ ಮನೆಯಲ್ಲಿ, ನಮ್ಮ ಮನೆ ಎಲ್ಲ ಘಮ ಘಮ ಅಂತ ಇದೆ. ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನಿಜವಾಗ್ಲೂ. ನೀವು ನಂಬಲ್ಲ, ಕರಿ ಎಳ್ಳು ಹಾಕಿದ್ದೀವಲ್ಲ, ಅದ್ರದ್ದು ಒಂಥರ ಘಮ ಸಕ್ಕತ್ತಾಗಿರುತ್ತೆ. ಮತ್ತು ನಾವು ಹಾಕಿರೋ ದುಂಬಿ ಹೂವು ಕೂಡ ಅದು ಸ್ಮೆಲ್ ಬರುತ್ತೆ, ಚೆನ್ನಾಗಿದೆ. ನಮ್ಮ ಮನೇಲಂತೂ ಘಮ ಘಮ ಅಂತಿದೆ. ಆಯಿಲ್ ಕಾಯಿಸಿರೋದು ಇವತ್ತು, ಮನೆಯೆಲ್ಲ ಘಮ ಘಮ ಅಂತಿದೆ. ಏನಾದರೂ ಒಂದು ಕಷ್ಟಪಟ್ಟು ನಮಗೆ ನಾವು ಮಾಡ್ಕೊಳ್ಳೋ ಅಂಥದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಸೊ ನಾನು ಸಂಜೆಗೆ ಚಪಾತಿ, ಪಲ್ಯ, ಒಂಚೂರು ಸಾಂಬಾರು ಮಾಡ್ಕೊಂಡಿದ್ದೆ. ಚಟ್ನಿ ಯಾಕೆ ಮಾಡಲ್ಲ ಅಂದರೆ ರಂಜಿತ್ ತಿನ್ನಲ್ಲ. ಹಂಗಾಗಿ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಎಲ್ಲರಿಗೂ ಧನ್ಯವಾದ.